ಈಗ ಸೋಮಣ್ಣ ಅವರಿಗೆ ಎಂತ ಪರಿಸ್ಥಿತಿ ಅಂದ್ರೆ ಒಲ್ಲದ ಮನಸ್ಸು. ನೋಡಕ್ ಹೋದ್ರೆ ಎರಡೆರಡು ಕ್ಷೇತ್ರ ಕೊಟ್ಟಿದ್ದಾರೆ. ಒಪ್ಕೋಬೇಕಾ ಅಥವಾ ಕ್ಷೇತ್ರ ಬದಲಾವಣೆ ಕೇಳಬೇಕಾ ಅನ್ನೋ ಕನ್ಫ್ಯೂಷನ್. ಒಪ್ಕೊಳ್ಳೇಬೇಕಾಗಿದೆ ಬಿಕಾಸ್ 2 ಟಿಕೆಟ್ ಕೊಟ್ಟಿರೋದ್ರಿಂದ. ಬಿಕಾಸ್ ಅವ್ರು ಹೇಳ್ತಾ ಇದ್ರು ಮೊನ್ನೆ, ವರ್ಣ ನಂಗೆ ಬೇಡ ಹೇಳ್ಬಿಟ್ಟಿದೀನಿ ಹೈಕಮಾಂಡ್ ನಾಯಕರಿಗೆ ಅಂತ ಹೇಳಿದ ಮೇಲೂ ಕೊಟ್ಟಿದ್ದಾರೆ ಅಂದ್ರೆ ಸ್ವೀಕಾರ ಮಾಡ್ಲೇಬೇಕು. ಯಾಕೆಂದ್ರೆ ಅವ್ರಿಗೆ ಒಂದು ಗೋವಿಂದರಾಜನಗರ ಅಥವಾ ಚಾಮರಾಜನಗರ ಕೂಡ ಕೇಳಿದ್ರು. ಚಾಮರಾಜನಗರ ಕೊಟ್ಟಿದೀವಪ್ಪ, ನೀವು ಕೇಳಿದ್ದು ಕೊಟ್ಟಿದೀವಿ, ನಮಗ್ ಬೇಕಾಗಿರೋದ್ರಲ್ಲೂ ನೀವು ಸ್ಪರ್ಧೆ ಮಾಡಬೇಕು ಅನ್ನುವಂತ ಟಾಸ್ಕ್ ಇದು. ತಮಗೆ 2 ಕಡೆ ಟಿಕೆಟ್ ಸಿಕ್ಕಿದ್ದಕ್ಕೆ ಸೋಮಣ್ಣ ಅವರು BSY ಅವರನ್ನ ಭೇಟಿ ಆದ್ರು. 2 ಕಡೆ ಬೆಂಬಲವನ್ನ ಕೂಡ ಕೋರಿದ್ದಾರೆ. ಈ ನಡುವೆನೆ ಚಾಮರಾಜನಗರದಲ್ಲಿ ಭಿನ್ನಮತ ಶುರುವಾಗಿದೆ. ಈ ಕಾರಣಕ್ಕೋಸ್ಕರನೇ ಶರ್ಮಿತಾ ಸೋಮಣ್ಣ ಹೋಗಿ ಭೇಟಿ ಆಗಿರೋದು. ಬಿಕಾಸ್ ಅಲ್ಲಿ ಭಿನ್ನಮತ ಶಮನ ಮಾಡಬೇಕು ಅಂದ್ರೆ ಯಡಿಯೂರಪ್ಪನವರಿಂದ ಮಾತ್ರನೇ ಸಾಧ್ಯ. ಸೋಮಣ್ಣ ಅವರು ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಚಾಮರಾಜನಗರ. ಆದರೂ ಕೂಡ ಗೋ ಬ್ಯಾಕ್ ಸೋಮಣ್ಣ ಅನ್ನೋ ಅಭಿಯಾನ ಎಲ್ಲ ಫೇಸ್ ಮಾಡಬೇಕಾಯ್ತು. ಈಗ ಚಾಮರಾಜನಗರದಲ್ಲಿ ನೀವಾಗಲೇ ಪ್ರಸ್ತಾಪ ಮಾಡಿದ್ರಲ್ಲ, ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು. ಸೊ ಅವರಿಗೆ ಈಗ ಟಿಕೆಟ್ ಮಿಸ್ ಆಗಿರೋದಕ್ಕೆ ಈಗ ಸಹಜವಾಗಿ ಅವ್ರಿಗೂ ಸಿಟ್ಟು ಬಂದಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾಗಶ್ರೀ ಪ್ರತಾಪ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಬ್ರು ಯಡಿಯೂರಪ್ಪ ಹಾಗೇನೆ ವಿಜಯೇಂದ್ರ ಅವರ ಪರಮಾಪ್ತ ರುದ್ರೇಶ್ ಅವರು ಅಷ್ಟೇ ಸಾಕಷ್ಟು ಗ್ರೌಂಡ್ ವರ್ಕ್ ಅನ್ನ ಅಲ್ಲಿ ನಡೆಸ್ತಾ ಇದ್ರು. ತನಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ತುರ್ತಾಗಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಇನ್ನೊಂದು ಕಡೆ ಈಗ ನಾಗಶ್ರೀ ಅವರು ಕೂಡ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ. ರುದ್ರೇಶ್ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಅವರಿಬ್ಬರ ಟೆನ್ಷನ್ ಇಂದಾಗಿ ಸೋಮಣ್ಣ ಅವರಿಗೆ ಚಾಮರಾಜನಗರ ವರ್ಣ ಕೊಡ್ದಲೆ ಗೋವಿಂದರಾಜನಗರ ಏನಾದ್ರೂ ಕೊಟ್ಟಿದ್ದೇ ಆಗಿದ್ದಿದ್ರೆ ಸೋಮಣ್ಣವರು ಅಕಸ್ಮಾತ್ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡುವಂತ ಉದ್ದೇಶ ಇರೋದು ಇನ್ನೂ ತಡವಾಗ್ತಾ ಇತ್ತು. ಯಾವಾಗ್ಲೂ ಹೋಗಿ ಒಂದ್ಸಲಿ ವಿಸಿಟ್ ಕೊಟ್ಕೊಂಡ್ ಬರೋಣ ಅಂತ ಬೇಕಿದ್ರು ಹೋಗ್ತಿದ್ರೇನು. ಆದ್ರೆ ಚಾಮರಾಜನಗರ ವರ್ಣ ಆಗಿರುವಂತ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಭೇಟಿ ಆಗಿದ್ದಾರೆ, ಚರ್ಚೆ ಆಗಿದ್ದಾರೆ. ಬೇಕೇ ಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅನಿವಾರ್ಯ ಅಂತ ನಾನು ಅವಾಗಲೇ ಹೇಳ್ತಾ ಇದ್ದೆ. ಸೋಮಣ್ಣ ಅವರಿಗೆ ತುಂಬಾ ಅನಿವಾರ್ಯ ಇದ್ದಾರೆ ಯಡಿಯೂರಪ್ಪನವರು. ನಾವು ಇವತ್ತು ನಾಗಶ್ರೀ ಮೇಡಮ್ನವ್ರಿಗೆ ಸಾಯಂಕಾಲ ಬೆಳಿಗ್ಗೆ ಟಿಕೆಟು ಮಿಸ್ ಆಗಿರೋದ್ರಿಂದ ಎಲ್ಲ ಕಾರ್ಯಕರ್ತರು ಸೇರಿ ನಿಮ್ಗೇನು ನೋವಾಗಿದ್ದು ಅಂತ ನಾವು ಇಲ್ಲಿ ಒಂದು ಸಭೆ ಸೇರಿ ನಮ್ಮ ವರಿಷ್ಠರುಗಳು ಯಾರೇ ಸೆಂಟ್ರಲ್ ಇರಲಿ, ಕರ್ನಾಟಕ ಮುಖ್ಯಮಂತ್ರಿ ಆಗಿರಲಿ, ಇಲ್ಲ ಉಸ್ತುವಾರಿ ಸಚಿವ ಸೋಮಣ್ಣವರಾಗಿರಲಿ, ಯಾರೇ ಕಾರ್ಯಕರ್ತರನ್ನು ಒಬ್ಬರನ್ನೂ ಕೇಳಿಲ್ಲ, ಒಬ್ಬರನ್ನೂ ಗುರುತಿಸಿಲ್ಲ. ಅವರು ಉಸ್ತುವಾರಿಯಾಗಿ 1 ವರ್ಷ ಬಂದಿದ್ದರು, ಯಾವುದೇ ಒಂದು ಕ್ಷೇತ್ರ ಹಳ್ಳಿಗಳಿಗೂ ಬಂದಿಲ್ಲ. ಅವರು ಸೀದಾ ಐಬಿಗೆ ಬರ್ತಿರು, ಬೆಂಗಳೂರಿಗೆ ಹೋಗ್ತಿರು. ಇವತ್ತು ಬಂದು ಏಕೆ ಪಕ್ಷ ಈಗ ಅವ್ರಿಗೆ ಚಾಮರಾಜನಗರದಲ್ಲಿ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿರಲ್ಲ. ಇಲ್ಲಿ 5 ವರ್ಷದಿಂದ ಕಾರ್ಯಕರ್ತರು, BJP ಕಾರ್ಯಕರ್ತರು, ಸ್ಥಳೀಕರು ಏನು ಮಾಡಬೇಕು ಅಂತ ನಾವು ಪಕ್ಷನೇ ಕೇಳ್ತಾ ಇದ್ದೀವಿ. ಇದಕ್ಕೆ ಏನಾದ್ರು ಒಂದು ಸರಿಯಾಗಿ ಒಂದು ನಿರ್ಧಾರ ತಕ್ಕೋದು, ಒಂದು ಬದಲಾವಣೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಬದಲಾವಣೆ ಮಾಡಲಿಲ್ಲ ಅಂದ್ರೆ ನಾವು ಈ BJP ಪಕ್ಷಕ್ಕೆ ವಿರೋಧವಾಗಿ ಓಟ್ ಹಾಕ್ತೀವಿ, ವಿರುದ್ಧವಾಗಿ ಕ್ಯಾನ್ವಾಸ್ ಮಾಡ್ತೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೇಶ್. ಈಗ ರುದ್ರೇಶ್ ಅವರು ಇಮಿಡಿಯೇಟ್ ಆಗಿ ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ. ಇನ್ನೊಂದು ಕಡೆ ನಾಗಶ್ರೀ ಬೆಂಬಲಿಗರು ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಸಪೋರ್ಟ್ ಮಾಡಲ್ಲ, ವೋಟ್ ಹಾಕಲ್ಲ ಅಂತ ಹೇಳ್ತಿದ್ದಾರೆ. ಈ ಒಂದು ಭಿನ್ನಮತ ಬಂಡಾಯ ಸೋಮಣ್ಣ ಅವರಿಗೆ ಯಾವ ರೀತಿ ತೊಡಕಾಗಬಹುದು? ನಾಯಕರು ಮುಂದಾಗ್ತಾರಾ ಏನಾದ್ರು ಸಮಾಧಾನ ಪಡಿಸಕ್ಕೆ ಈ ಆಕಾಂಕ್ಷಿಗಳನ್ನ? ಈಗ ನಾಗಶ್ರೀ ಪ್ರತಾಪ್ ಅವರ ಬೆಂಬಲಿಗೆ ಅವಾಗ ಟಿಕೆಟ್ ಕೈ ತಪ್ಪಿತು. ಅವಾಗ ಆಗಿನಿಂದಲೇ ಬೆಳಿಗ್ಗೆಯಿಂದಲೇ ಸಹ ನಾಗಶ್ರೀ ಪ್ರತಾಪ್ ಅವರ ಮನೆಗೆ ಅವರ ಬೆಂಬಲಿಗರು ಹಿತೈಷಿಗಳು ಧಾವಿಸ್ತಾ ಇದ್ದಾರೆ. ಮತ್ತೆ ನಾಗಶ್ರೀ ಸಹ ಈ ವೇಳೆ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ಜೊತೆಗೆ ಈಗ ನಾಗಶ್ರೀ ಬೆಂಬಲಿಗರು ಏನ್ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಸೋಮಣ್ಣ ಬಂದ್ರೆ ನಾವು ಅವ್ರಿಗೆ ಓಟ್ ಹಾಕೋದಿಲ್ಲ, ಅವ್ರ ಪರವಾಗಿ ನಿಲ್ಲೋದಿಲ್ಲ, ಅವ್ರಿಗೆ ಬಂದು ಅವ್ರು ಏನು ಕೆಲಸ ಮಾಡ್ಕೊಟ್ಟಿಲ್ಲ ಅಂತ ಹೇಳಿ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದ್ರೆ ನಾಗಶ್ರೀ ಪ್ರತಾಪ್ ಹತ್ರ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಕ್ಕೆ ಇಷ್ಟಪಟ್ಟಿಲ್ಲ. ನಾಳೆ ಚಾಮರಾಜನಗರದ ಒಂದು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಅವ್ರ ಬೆಂಬಲಿಗರ ಸಭೆ ಕರೆದು ಅಲ್ಲಿ ತೀರ್ಮಾನ ಕೈಗೊಳ್ಳೋದಕ್ಕೆ ಜನ ಏನ್ ಹೇಳ್ತಾರೆ ಅದ್ರ ಬಗ್ಗೆ ತೀರ್ಮಾನ ತಗೊಳ್ತೀನಿ, ಅಲ್ಲಿವರೆಗೂ ನಾನು ಏನು ಮಾತಾಡೋದಿಲ್ಲ ಅಂತ ಅವರು ಮಾತಾಡೋದಕ್ಕೆ ನಿರಾಕರಣೆ ಮಾಡಿದ್ರೆ. ಆದ್ರೆ ಬೆಂಬಲಿಗರು ಮತ್ತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಸೋಮಣ್ಣಗೆ ಮಾಡೋದಿಲ್ಲ. ಯಾಕಂದ್ರೆ ನಾಗಶ್ರೀ ಅವರ ಹೆಸರು ಸ್ಟೇಟ್ ಲೆವೆಲ್ ಇಂದ ಸೆಂಟ್ರಲ್ ಲೆವೆಲ್ಗೆ ಹೋಗಿತ್ತು, ಅವ್ರದೇ ಫೈನಲ್ ಆಗುತ್ತೆ. ಮತ್ತೆ RSS ಬೆಂಬಲ ಸಹ ಇತ್ತು ಅವರಿಗೆ. ಹಾಗಾಗಿ ಸ್ಟೇಟ್ ಲೆವೆಲ್ ಮತ್ತು ಜಿಲ್ಲಾ ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತೆ ಎಲ್ಲ ಕಡೆಯಿಂದ ಅವ್ರ ಹೆಸರು ಹೋಗಿರೋದ್ರಿಂದ ತಮಗೆ ಆಗುತ್ತೆ ಅಂತ ಬಹಳ ಖಚಿತವಾಗಿ ನಂಬಿದ್ರು. ಮತ್ತೆ ಅವ್ರಿಗೆ ಆಗುತ್ತೆ, ಮತ್ತೆ ಅವ್ರಿಗಾದ್ರೆ ಚಾಮರಾಜನಗರದಲ್ಲಿ BJP ಮತ್ತೆ ಒಂದು ಕಮಲ ಅರಳಿಸುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಕಾರಣಗಳಿಗಾಗಿ ಸೋಮಣ್ಣ ಅವರು ಸಿಕ್ಕಿದ್ರಿಂದ ಅವರು ತುಂಬಾ ನಿರಾಸೆಗೊಳಗಾಗಿದ್ರು. ಮತ್ತೆ ಅವರ ಬೆಂಬಲಿಗೂ ಸಹ ನಿರಾಸೆಗೊಳಗಾಗಿರೋದ್ರಿಂದ ಈಗ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದು ಮುಂದೆ ಯಾವ ರೀತಿ ಟರ್ನ್ ತಗುತ್ತೆ ನೋಡ್ಬೇಕು. ಜೊತೆಗೆ ಈ ನಡುವೆ ರುದ್ರೇಶ್ ಅವರು ಸಹ ಸೋಮಣ್ಣ ಅವರನ್ನ ಕಟ್ಟಿ ಹಾಕೋದಕ್ಕೆ ನೇರವಾಗಿ ಅಲ್ಲದಿದ್ರು ಪರೋಕ್ಷವಾಗಿ ಒಂದು ತಂತ್ರಗಾರಿಕೆಯನ್ನು ಬಳಸ್ತಾ ಇದ್ದಾರೆ. ಅವರ ಯಾರೋ ಬೆಂಬಲಿಗರನ್ನ ಇಲ್ಲಿ ನಿಲ್ಲಿಸಿ BJP ಓಟ್ ಅನ್ನು ಹೊಡೀತಾರೆ, ಆ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ. ನಂದೀಶ್, ಅಕಸ್ಮಾತ್ ರುದ್ರೇಶ್ ಅವರೇ ನಿಂತು ಬಿಟ್ರೆ ಯಡಿಯೂರಪ್ಪನವರೇ ನಿಲ್ಸಿದ್ದಾರೆ ಸೋಮಣ್ಣ ಅವರನ್ನ ಸೋಲ್ಸ್ಲಿಕ್ಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ಬಿಡುತ್ತೆ. ಬಿಕಾಸ್ ಮೊದಲೇ ಅವರಿಬ್ಬರಿಗೂ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದೀವಿ, ಚರ್ಚೆ ಆಗ್ತಾ ಇದೆ. ಖಂಡಿತ ಅದು ಹೈಕಮಾಂಡ್ ಒಂದು ತಪ್ಪು ಸಂದೇಶನ ಯಡಿಯೂರಪ್ಪನವ್ರ ವಿರುದ್ಧ ಒಂದು ತಪ್ಪು ಸಂದೇಶ. ಯಡಿಯೂರಪ್ಪನವರು ಆಪ್ತ ರುದ್ರೇಶ್
ರುದ್ರೇಶ್ ಅವರೇ ನಿಂತ್ಕೊಂಡ್ರೆ ಒಂದು ತಪ್ಪು ಸಂದೇಶ ರವಾನಾಗುತ್ತೆ. ಯಡಿಯೂರಪ್ಪನವರೇ ನಿಲ್ಲಿಸಿದ್ದಾರೆ ಇವ್ರನ್ನ ಅಂತ ಹೇಳಿ ಒಂದು ಸಂದೇಶ ರವಾನಾಗೋದ್ರಿಂದ ಅವರು ತಮ್ಮ ಬೆಂಬಲಿಗರನ್ನ ಯಾರೋ ಒಬ್ಬರನ್ನ ಬೆಂಬಲಿಗರನ್ನ ನಿಲ್ಲಿಸಿ ಅಥವಾ ಜೆಡಿಎಸ್ಗೆ ಟಿಕೆಟ್ ಕೊಟ್ಟು ಅಥವಾ ಜೆಡಿಎಸ್ ಮುಖಾಂತರ ಅವ್ರ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಇಲ್ಲಿ ಬಿಜೆಪಿ ಓಟ್ ಅನ್ನ ಒಡೆಯುವಂತಹ ತಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಯಾವುದಕ್ಕೂ ಈಗ 3 ಗಂಟೆಗೆ ಸಭೆ ಕರೆದಿದ್ದಾರೆ, ಅವರು ಒಂದು ಪತ್ರಿಕೆ ಓಟಿ ಕರೆದಿದ್ದಾರೆ, ಅದ್ರ ಅಲ್ಲಿ ಗೊತ್ತಾಗುತ್ತೆ. ಜೊತೆಗೆ ನಾಳೆ ನಾಗಶ್ರೀ ಪ್ರತಾಪ್ ಅವರು ತಮ್ಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ. ಸೋಮಣ್ಣವ್ರಿಗೆ ಬೆಂಬಲ ಕೊಡ್ತಾರೆ. ಯಾಕಂದ್ರೆ ಸೋಮಣ್ಣವರು ನಾಳೆ ಚಾಮರಾಜನಗರ ಬರ್ತಾ ಇದ್ದಾರೆ. ಅವರು ಸಭೆಗೆ ಹೋಗೋ ಸಾಧ್ಯತೆಗಳಿದೆ. ಈ ಒಂದು ನಾಗಶ್ರೀ ಪ್ರತಾಪ್ ಬೆಂಬಲಿಗರು ಏನ್ ಸಭೆ ಕರೆದಿದ್ದಾರೆ ಆ ಸಭೆಗೆ ಸೋಮಣ್ಣವರು ಬರೋ ಸಾಧ್ಯತೆಗಳಿದೆ, ಅಲ್ಲೇ ಕನ್ವಿನ್ಸ್ ಮಾಡೋ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.